ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಇಡಿ ನೋಟಿಸ್ ಹೊಸ ತಿರುವು ಬರ್ತಾ ಇದೆ. ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಮಾತನ್ನ ಈಗ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಕೊಟ್ಟು ತಿಳಿಸಿದೆ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಇವತ್ತು ನೋಟಿಸ್ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಂಪೂರ್ಣ ಪ್ರಕರಣ ಈಗ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆಗೆ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಇಡಿ ಈಗಾಗಲೇ ಇದೇ ತನಿಖೆಯನ್ನು ಮಾಡ್ತಾ ಇದೆ. ಇಡಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ ನೋಟಿಸನ್ನು ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಒತ್ತಾಯ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಇಡಿ ನೋಟಿಸನ್ನು ನೀಡಲಾಗಿದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಡಲಾಗಿದೆ. ಒಂದು ಪ್ರಕರಣದಲ್ಲಿ ಈಗಾಗಲೇ ಇಡಿ ಒಂದು ಪತ್ರವನ್ನು ಲೋಕಾಯುಕ್ತ ಪೊಲೀಸರಿಗೂ ಕೂಡ ಬರೆದಿತ್ತು. ಲೋಕಾಯುಕ್ತ ಪೊಲೀಸರಿಗೆ ಬರೆದು ಸಾಕಷ್ಟು ವಿವರವನ್ನು ಅದರಲ್ಲಿ ಹೇಳಿತ್ತು. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಲೋಪದೋಷಗಳಾಗಿದೆ, ಹೀಗಾಗಿ ನಮಗೆ ಕಂಡು ಬಂದಿರುವಂಥ ಲೋಪದೋಷಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಲೋಪದೋಷದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ, ಏನೆಲ್ಲ ತೊಂದರೆಗಳಾಗಿದೆ ಅದರ ವಿವರವನ್ನು ನಿಮಗೆ ನೀಡ್ತಾ ಇದ್ದೀವಿ. ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲಿ ನೀವು ಕೂಡ ತನಿಖೆ ಮಾಡಿರುವಂಥ ಮಾತನ್ನು ಇಡಿ ಹೇಳಿತ್ತು. ಈಗ ಇಡಿ ಕೊಟ್ಟಿರುವಂಥ ವಿವರದ ಮೇಲೆ ಪೊಲೀಸರು ತನಿಖೆ ಮಾಡಿದಾರಾ ಅದು ನೋಡಬೇಕಾಗತ್ತೆ. ಅವರ ವರದಿಯಲ್ಲಿ ಏನಿದೆ ಅದರ ಮೇಲೆ ಎಲ್ಲವೂ ಕೂಡ ಗಮನಕ್ಕೆ ಬರುತ್ತೆ, ಅದರ ಅಂಶದಲ್ಲಿ ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಆ ಅಂಶ ಏನಿದೆ ಅದೆಲ್ಲವೂ ಕೂಡ ನೋಡಬೇಕಾಗುತ್ತೆ. ಒಟ್ಟಲ್ಲಿ ಒಂದು ಕಡೆಗೆ ಕೋರ್ಟ್ನಲ್ಲಿ ಪ್ರಕರಣ ನಡೀತಾ ಇದೆ, CBI ತನಿಖೆ ಕೋರಿ. ಇನ್ನೊಂದು ಕಡೆಗೆ ಇಡಿ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಎಲ್ಲ ವಿಚಾರದ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಕೂಡ ಜಾಯ್ನ್ ಆಗ್ತಾರೆ. ಕಿರಣ್, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಗೆ ವಿಚಾರಣೆ ನಡೀತಾ ಇದೆ, CBI ತನಿಖೆ ಕೊಡಬೇಕು ಅಂತ. ಇದರ ನಡುವೆ ಈಗ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಹೊಸ ತಿರುವು. ಹಾಗೆ ನೋಟಿಸ್ನಲ್ಲಿ ಏನೆಲ್ಲ ಸೂಚನೆ ನೀಡಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಅದಕ್ಕೆ ಉತ್ತರಿಸ್ತಾರಾ ಅಥವಾ ವಿಚಾರಣೆಗೆ ಹಾಜರಾಗ್ತಾರಾ? ಈ ಹಿಂದೆನೆ ಈ ಒಂದು ನೋಟಿಸ್ ಅನ್ನ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಯಾಕೆಂದ್ರೆ ಆಲ್ರೆಡಿ ಮೂಡ ಪ್ರಕರಣವನ್ನ ತನಿಖೆ ಮಾಡ್ತಾ ಇರುವಂತ ಇಡಿ ಅವರು ಈಗಾಗಲೇ ಆ ಪ್ರಕರಣದ ಆರೋಪಿಗಳನ್ನ ಏರಿದ್ರು. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು A1, A2, ಪಾರ್ವತಮ್ಮ ಅವರು ಮತ್ತೆ ದೇವರಾಜು ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ. ಈಗಾಗಲೇ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ದೇವರಾಜ್ ಅವ್ರನ್ನು ಕೂಡ ಇಡಿ ಅಧಿಕಾರಿಗಳು ಇಂಟ್ರಾಗೇಷನ್ ಮಾಡಿದ್ರು, ಅವರ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡಿದ್ರು. ಇದೀಗ ಅಕ್ಯೂಸ್ಡ್ ನಂಬರ್ 2 ಆಗಿರುವಂತ ಪಾರ್ವತಿ ಅವ್ರನ್ನು ಕೂಡ ಇದೀಗ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅವ್ರದ್ದು ಕೂಡ ಎನ್ಕ್ವೈರಿನ ಮಾಡ್ತಾರೆ, ಯಾಕೆಂದ್ರೆ ಮಾಡ್ಲೇಬೇಕಾಗುತ್ತೆ ಅವ್ರದ್ದು. ಮತ್ತೆ ಕಿರಣ್, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನಿಮ್ಮ ಧ್ವನಿ ಮತ್ತೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡ್ತೀನಿ. ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇಡಿ ಈಗ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಡುತ್ತಾ ಅದನ್ನು ನೋಡಬೇಕಾಗತ್ತೆ. ಯಾಕೆಂದರೆ ಇವತ್ತು ಒಂದು ಕಡೆಗೆ ವಿಚಾರಣೆ ನಡೀತಾ ಇರುವಂಥ ಸಂದರ್ಭದಲ್ಲೇ ಈಗ ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಕಿರಣ್, ನೀವಾಗಲೇ ಹೇಳ್ತಾ ಇದ್ರಿ, ಈಗಾಗಲೇ ಅಫ್ಕೋರ್ಸ್ ಇದನ್ನು ನಿರೀಕ್ಷೆ ಮಾಡ್ಬೋದಾಗಿತ್ತು, ನಿರೀಕ್ಷಿತ ಅಂತ. ಬಟ್ ಈಗ ಮುಂದೆ ಇರುವಂಥ ಹಾದಿಗಳೇನು? ಒಂದು ಕಡೆಗೆ ಈಗಾಗಲೇ ತನಿಖೆ CBI ತನಿಖೆ ಕೋರಿ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಲಾಗಿದೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ. ಹಾಗಾಗಿ ಮುಖ್ಯಮಂತ್ರಿ ಪತ್ನಿ ಇದನ್ನು ಪ್ರಶ್ನೆ ಮಾಡ್ತಾರಾ ಅಥವಾ ವಿಚಾರಣೆಗೆ ಹಾಜರಾಗ್ತಾರಾ? ಪ್ರಮೋದ್, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಇಲ್ಲಿವರೆಗೂ ಕೂಡ ಏನ್ ತನಿಖೆ ಮಾಡಿದ್ರು ಅದನ್ನ ಹೈಕೋರ್ಟ್ಗೆ ಈಗಾಗಲೇ ಅವರು ಒಂದು ಕ್ಲೋಸ್ ಕವರ್ ಅಲ್ಲಿ ಕೂಡ ಒಂದು ಸ್ಟೇಟಸ್ ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ರು ಒಂದ್ ಕಡೆ. ಇನ್ನೊಂದ್ ಕಡೆ ಡಿವಿಷನಲ್ ಬೆಂಚ್ ಅಲ್ಲಿ ಕೂಡ ಇದನ್ನ ಈ ಒಂದು ಸ್ಟೇ ಕೊಟ್ಟಿರುವಂತದ್ದನ್ನ ಸ್ಟೇ ಕೊಡಬೇಕು ಅನ್ನೋದು ಇನ್ನೊಂದ್ ಕಡೆ ನಡೀತಾ ಇದೆ. ಮತ್ತೊಂದ್ ಕಡೆ CBIಗೆ ಕೊಡಬೇಕು ಅಂತ ಈಗಾಗಲೇ ದೂರದಾರರು ಈಗಾಗಲೇ ಹೈಕೋರ್ಟ್ ನಲ್ಲಿ ಮೊರೆ ಹೋಗಿದ್ದಾರೆ. ಅದ್ರ ವಿಚಾರಣೆ ಕೂಡ ಇನ್ನೊಂದ್ ಕಡೆ ನಡೀತಾ ಇದೆ. ಇದ್ರ ಮಧ್ಯೆ ಇಡಿ ಕೂಡ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ತನಿಖೆ ಮಾಡಿ ಕಳೆದ ವಾರ ಅಷ್ಟೇ ಒಂದು ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡಿದ್ರು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರಗತಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕೊಟ್ಟಿದ್ರು. ಜೊತೆಗೆ ADGP ಲೋಕಾಯುಕ್ತರವ್ರಿಗೂ ಕೂಡ ಪೊಲೀಸರು ಒಂದು 2 months ಹಿಂದೆನೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರು. ಏನೇನು ಇದರಲ್ಲಿ ಫೈಂಡಿಂಗ್ಸ್ ಕಂಡು ಬಂದಿದೆ ಅದರಲ್ಲಿ ತನಿಖೆ ಮಾಡಬೇಕು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅನ್ನು ತನಿಖೆ ಮಾಡಬೇಕು ಅಂತಾನು ಕೂಡ ಕೊಟ್ಟಿದ್ರು. ಇದ್ರ ಮಧ್ಯೆ ಈಗಾಗಲೇ ಇಡಿ ಅಧಿಕಾರಿಗಳು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ದೇವರಾಜ್ ಅನ್ನು ಕೂಡ ಪೊಲೀಸರು ಇಡಿ ಅಧಿಕಾರಿಗಳು ಒಂದು ಎನ್ಕ್ವೈರಿ ಮಾಡಿದ್ರು. ಇನ್ನ ಉಳಿದಂತೆ ಇರುವಂತದ್ದು ಇದೇ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಅಕ್ಯೂಸ್ ನಂಬರ್ 2 ಆಗಿರುವಂತಹ ಅವರ ಪತ್ನಿ ಪಾರ್ವತಿ ಅವ್ರದ್ದು ಕೂಡ ಒಂದು ಇಂಟ್ರಾಗೇಷನ್ ಇಡಿ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಅವರು ಕೂಡ ಈಗ ವಿಚಾರಣೆಗೆ ಹಾಜರು ಮಾಡಿ ಅವ್ರ ಹತ್ರ ಏನೇನೋ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಇದೆ ಅಥವಾ ಇವರು ಈ ಒಂದು ಸಂಬಂಧಪಟ್ಟ ಅದಾಲತ್ ಸೈಟ್ ತಗೊಳ್ಳೋದ್ರಲ್ಲಿ ಅವ್ರು ಏನಾರ ಇನ್ಫ್ಲೂಯೆನ್ಸ್ ಮಾಡಿದಾರ, ಅದಕ್ಕೆ ಸಂಬಂಧಪಟ್ಟಂತೆ ಏನಾರ ಅಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಮನಿ ಲ್ಯಾಂಡ್ರಿಂಗ್ ಆಗಿದೆಯಾ ಅಥವಾ ಬೇರೆ ಯಾವ ರೀತಿ ಸಂಬಂಧಪಟ್ಟಂತೆ ಈ ಪ್ರಕರಣ, ಯಾಕೆಂದ್ರೆ ಅವರು ಕೂಡ ಒಂದು ಈ ಪ್ರಕರಣವನ್ನು ಕ್ಲೋಸ್ ಮಾಡ್ಬೇಕು ಅಂದ್ರೆ ಅವ್ರದ್ದು ಒಂದು ಹೇಳಿಕೆಯನ್ನು ಪಡೆಯೋದು ಅವಶ್ಯಕತೆ ಇರೋದ್ರಿಂದ ಈ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಗುವಂತ ಹೈಕೋರ್ಟ್ ಅಲ್ಲಿ ಆಗುವಂತ ಕೆಲವೊಂದು ಬೆಳವಣಿಗೆಗಳು ಮತ್ತೆ ಈ ಇಡಿ ಮುಂದೆ ಇವರು ಕೂಡ ವಿಚಾರಣೆಗೆ ಹಾಜರಾಗಿ ಅವರು ಕೂಡ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್, ಎಲ್ಲ ಮಾಹಿತಿಗಾಗಿ. ಇದು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಕೊಟ್ಟಿರುವಂಥದ್ದು. ಒಟ್ಟಲ್ಲಿ ಎಲ್ಲ ಬೆಳವಣಿಗೆ ನಿಜಕ್ಕೂ ಕೂಡ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. ಇದರ ಜೊತೆಗೆ ಈಗ ಇಡಿ ನೋಟಿಸ್ ಕೊಟ್ಟಿರುವಂಥದ್ದು ಕೂಡ ಸಂಪೂರ್ಣ ವಿಚಾರಣೆಯ ದಿಕ್ಕನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದೆ.